ಹೇಳು, ನಿನಗೆ ಒಟ್ಟಿನಾಗ ಆಸ್ತಿ ಎಷ್ಟ ಬೇಕು? ನೀನು ಮುತ್ತೈತನ ಇಲ್ಲ, ನಾನು ನಿನಗೆ ಗಂಡಾಗಿ ನಿನ್ನ ಜೊತೆ ಇರೋದು ನಿನಗೆ ಇಂಪಾರ್ಟೆಂಟ ಅಲ್ಲಲ್ಲ? ನಿನಗೆ ಅವಶ್ಯಕತೆನೂ ಇಲ್ಲಲ್ಲ? ನಿನಗೆ ನಿನ್ನ ತಮ್ಮ, ನಿಮ್ಮವ್ವ, ನಿಮ್ಮಪ್ಪ, ಆಮೇಲೆ ಆಸ್ತಿ ನಂದು ಅಷ್ಟಿದ್ರೆ ಮಾತ್ರ ನಿನಗೆ ಎಲ್ಲ ಭಾಳ ಬಂಗಾರ ಆಗುತ್ತೆ ಅಂತ ತಿಳ್ಕೊಂಡಿದ್ ನೀನು, ಹೌದಿಲ್ಲ? ನೋಡ್ರಿ, ನೀವು ಸುಮ್ಮನೆ ಎಲ್ಲೆಲ್ಲಿದೆ ಎಲ್ಲ ಒಯ್ಯಕತ್ತೀರಿ. ನಾನ್ಯಾವಾಗ ಹೇಳಿದ್ದೆ ನಿಮ್ಗೆ ಏನಾರ ಮಾಡಿ ನಾನು ಆರಾಮಾಗಿರ್ತೀನಿ ಅಂತೇಳಿ? ನೋಡ್ರಿ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಿಮ್ಮನ್ನ ಕಾಳಿ ಹೊಡ್ಸೋಣ ಅನ್ನೋದು. ನೀವು ಹೇಳಕತ್ತೀರಿ, ನಾ ಅದನ್ನ ಕೇಳೀನಿ ಸಿನ್ಸಿಯರ್ ಆಗಿ. ನನಗೆ ಗೊತ್ತಿರೋದಿಷ್ಟ, ನಾನೇ ನಿಮ್ಮನ್ನ ಹೊಡೆಸ್ಬೇಕನ್ನೋದು ನನಗೇನಿರಲಿಲ್ಲ. ನಿಮ್ಮ ಮಕ್ಕಳ ಜೊತೆ ಸೇರ್ಕೊಂಡು ನನ್ನನ್ನ ಒಳ್ಳೆ ಕಾಲ್ ಕಸಾಗಿ ನೋಡ್ಕೊಂಡು ಬಂದಿದ್ ನೀವು. ಪ್ರತಿ ಸರಿನೂ ನೀವು ನನ್ನನ್ನ ಕಾಲ್ ಕಸಾಗಿನ ನೋಡಿರಿ. ಈಗಲ್ಲ, ನಿಮ್ಗ ನನ್ನ ಮದುವೆ ಆಗಕ್ಕೂ ಇಷ್ಟ ಇರಲಿಲ್ಲ, ನಂಗೆ ಗೊತ್ತೈತಿ. ನೀವು ವಾಪಸ್ ನಿಮ್ಮ ಮೊದ್ಲಿಗೆ ಎಂತಿದ್ಲಲ್ಲ ಆಕಿ ತಂಗಿನ ನೀವು ಮದುವೆ ಆಗ್ಬೇಕಂತ ಅನ್ಕೊಂಡಿದ್ರಿ. ಏನ್ ಮಾಡ್ತೀರಿ? ನಾನು ನಿಮ್ಮನ್ನ ಮನ್ಸಾರಿ ಇಷ್ಟಪಟ್ಟು ಬಂದು ನಾನು ತಪ್ಪದು. ನೋಡ್ ಪಾರ್ವತಿ, ನಾನಾಗಲೇ ಈ ವಿಷಯದ ಬಗ್ಗೆ ಮಾತಾಡೀನಿ. ಮತ್ತೆ ಮಾತಾಡೋಕೆ ನನಗಿಷ್ಟ ಇಲ್ಲ. ನಿನಗೇನು ಕೊಡ್ಬೇಕಿತ್ತ ಕೊಟ್ಟೇನಿ ಅಷ್ಟ. ನೀನು ಕಾಯೋದು ಬಿಟ್ಟರೆ ನಿಂಗೆ ಬೇರೆ ಯಾವ ದಾರಿನೂ ನಿನಗಿಲ್ಲ. ನೀನು ಹಲಮುಲ ನನ್ನ ಮನೆ ಮುಂದೆ ಬಂದು ಬೊಂಬಾಟ ಮಾಡಿ ಕೂಗಾಡಿದ್ರು ಏನು ಚೇಂಜ್ ಆಗೋದಿಲ್ಲ. ನೀನು ಪೂರಾ ಡೈವರ್ಸ್ ಕೊಟ್ಟ ಮೇಲೆ ನಾನು ನಿನಗೆ ಏನೂ ಸಂಬಂಧ ಇಲ್ಲ ಅಂತ ನೀನು ಸಹಿ ಮಾಡಿ ನನಗೆ ಕೊಟ್ಟ ಮೇಲೆ ನೀನು ನನ್ನ ಆಸ್ತಿನ ಏನು ಬೇಕಾದ್ರೂ ಮಾಡ್ಬೋದು. ನಿನಗೆ ನಾ ಏನು ಬರೆದು ಕೊಟ್ಟಿನಲ್ಲ ಅದ್ರ ಮೇಲೆ ಹಕ್ಕಿರತ್ತೆ ಅಷ್ಟ. ಹೋಗು, ಇಲ್ಲಿ ನಿಂತ್ಕೊಂಡು ನಮ್ಮ ಜೀವ ತಿನ್ಬೇಡ. ಮದುಮಕ್ಳು ಅದ್ರ ಒಳಗೆ. ನಿಮಗ ಯಾವಾಗ್ಲೂ ನಿಮ್ಮ ಮಕ್ಕಳಷ್ಟ ಬೇಕು. ನಾನು ಮುದುಕನ್ ಮದುವೆಯಾಗಿ ಯಾವ ಸುಖನೂ ನಾನೇನು ಕಂಡಿಲ್ಲ. ಒಂದು ಹುಲ್ ಸಮೇತ ನನ್ನ ಹೊಟ್ಟೆ ಹುಟ್ಟಲಿಲ್ಲ. ಎದಕ್ಕಂದ್ರೆ ನಿಮಗೂ ವಯಸ್ಸಾಗೈತಲ್ಲ, ನಾನು ಸಣ್ಣಕ್ಕಿದ್ದೀನಿ, ನಿಮಗಿನ್ನೇನು ಹುಡ್ತಾವ ಮಕ್ಕಳು. ನೋಡ್ರಿ, ನನಗೀಗ ರೊಕ್ಕ ಬೇಕು. ನಾನು ನನ್ನ ತಮ್ಮನ ಬಿಡಿಸ್ಕೊಂಡ್ ಬರ್ಬೇಕು. ನನ್ನ ತಮ್ಮ ಜೈಲ್ನಾಗದಾನ, ನನಗೆ ಅದಕ್ಕೆ ರೊಕ್ಕ ಬೇಕು. ನನಗೊಂದು 50,000 ಬೇಕೇ ಬೇಕು. ನೀವು ಇವಾಗ ಕೊಡ್ಲೇಬೇಕು. ನಾನು ಇಲ್ಲಿ ದೊಂಬರಾಟ ಆಡಕ್ಕೂ ಬಂದಿಲ್ಲ. ನಾನು ರೊಕ್ಕ ಕೊಟ್ಬಿಡ್ರಿ, ನಾ ಹೋಗ್ತೀನಿ. ನಾನು ಏನ್ರಿ ಮಾಡ್ಲಿ? ಮದುವೆ ಆದಕ್ಕಿನ್ನ ಅಷ್ಟು ಸುಲಭಕ್ಕೆ ನೀವು ಬಿಟ್ಟು ಏನು ಸಂಬಂಧ ಇಲ್ಲ ನಂಗಿರು ಇಷ್ಟು 108 ಕಂಡೀಷನ್ ಬರ್ದು ನನಗೆ ಆಸ್ತಿ ಕೊಟ್ರ ನಾ ಎಲ್ಲಿ ಹೋಗ್ಲಿ? ನೋಡ್ರಿ, ನಾನು ವಾಪಸ್ ಕೇಸ್ ಹಾಕಿನಿ ಕೋರ್ಟ್ನಾಗ. ನೀವು ಅದು ಹೆಂಗ್ರಿ ನಾನು ಕೊಡಲ್ಲ? ನೀವು ನಂಗೆ ಜೀವನಾಂಶನ ನೀವು ನನ್ನ ಬದುಕಕ್ಕೆ ನೀವು ರೊಕ್ಕ ಕೊಡ್ಲೇಬೇಕು. ಅದನ್ನ ಕೋರ್ಟ್ ಮುಖಾಂತರ ತಗೊಳ್ಳೋದು ತರ ಮಾಡ್ಕೋಬೇಡ್ರಿ. ನಾನು ಹೇಳ್ತೀನಿ ಕೇಳ್ರಿ, ನನಗೆ ಅದು ಕಷ್ಟನಲ್ಲ ಕೋರ್ಟ್ ಮುಖಾಂತರ ತಗೊಳ್ಳೋದು. ಆಮೇಲೆ ಕೋರ್ಟ ಹೇಳುತ್ತಾ ಅವ್ರಿಗೇನು ಇಲ್ಲ, ಬೇರೆ ಆಸ್ತಿ ಈ ತರ ಎಲ್ಲ ಮಾಡ್ಯಾರ ಅಂತ ನಿಮ್ಮ ಮೇಲೆ ನಾವು ವಾಪಸ್ ಕೇಸ್ ಹಾಕ್ಬೋದ್ರಿ. ನಾ ಕೇಳೇ ಬಂದಿನಿ ಲಾಯರ್ನ. ಕೋರ್ಟ್ ಮುಖಾಂತರ ನೀವು ನನಗೆ ರೊಕ್ಕ ಕೊಡೋ ತರ ಮಾಡ್ಕೊಳಕ ಹೋಗ್ಬ್ಯಾಡ್ರಿ. ನನಗೀಗ ಒಂದು 50,000 ಬೇಕೇ ಬೇಕು, ಕೊಡ್ರಿ. ನಾನು ಬೇರೆ ಹೊಲಕ್ಕೂ ಕೂಲಿಗೆ ಹೊಂಟೀನಿ, ಕೂಲಿಗೆ ಕಳೆ ಕಿತ್ತಕ, ಹತ್ತಿ ಬಿಡ್ಸಾಕ. ನೋಡ್ರಿ, ನನಗಂಕರು ಏನು ಬೇಕಾಗಿಲ್ಲ. ನೀವು ನನ್ನ ಬಿಟ್ಟು ಹೋಗ್ತೀರಾ? ನೀವು ನನ್ನ ಮದುವೆ ಆಗಿ ನನ್ನ ಜೊತೆಗಿದ್ರು ನೀವು ನನ್ನಿಂದ ದೂರನೇ ಇದ್ರಿ. ನನಗೆ ಆ ಮನೆ ಅಲ್ಲಿ ಇದ್ರಾಗ ಊರಾಗ ಮಾಡಿಟ್ಟು ಬನಾಪುರದಾಗ ಮಾಡಿಟ್ಟು ನನ್ನ ಪಾಡಿಗೆ ನನ್ನ ಬನಾಪುರದಾಗ ಇಟ್ಟು ನೀವು ಇಲ್ಲಿ ಆರಾಮಾಗಿ ನಿನ್ನ ಮಕ್ಕಳ ಜೊತೆಗೆ ನೀ ಇಲ್ಲೇ ಇದ್ದೆ. ಯಾವಾಗೋ ಕಾಟಾಚಾರಕ್ಕೆ ನಾನು ಹೆಂಡತಿ ಬೇಕನ್ಸಿದ್ರೆ ನೀನು ಅಲ್ಲಿ ಬರ್ತಿದ್ದಿ. ಅಷ್ಟ ಬಿಟ್ರೆ ಇನ್ನೇನು ನೀ ಮಾಡಿಲ್ಲ. ಇದನ್ನಾರ ಮಾಡಿ ಒಂಚೂರು ಪುಣ್ಯ ಕಟ್ಕೊಂಡು ನನಗೊಂದು 50,000 ಕೊಡು ಮಾವ. ನೀವ್ಯಾಕೆ ಬಂದ್ರಿವಾ? ಒಳಗೋರಿ, ನೀವ್ಯಾಕೆ ಹೊರಗೆ ಬಂದ್ರಿ? ಅದು ಇವರು ಮಲಗಿದ್ರು ಮಾವ, ನೀವು ಕೂಗಾಡಕತ್ತಿದ್ರಲ್ಲ ಅದಕ್ಕೆ ನಾನೇ ಬಂದೆ. ಇವ್ರನ್ನ ಕರಿಲೇನ್ರಿ ಮಾವರ? ಬೇಡ, ಏನು ಬೇಡ. ವಿನಯ್ ಮಲಗ್ಯಾನಲ್ಲ, ಮಲಗ್ಲಿ. ನೀನು ಹೋಗ್ಜಾನು ಒಳಗ. ಗೌರಿ ಇಲ್ಲದಳ? ಗೌರಿ ಏನು ಮಾಡ್ಕತ್ತಾಳ ನೋಡೋಗು. ನೀ ಯಾಕೆ ಬಂದಿ? ಅಪ್ಪ, ಅದು ಚಿಕ್ಕಮ್ಮ. ಒಳಗೋರಿ ನೀವಿಬ್ರು. ನೀವ್ಯಾಕೆ ಮದುಮಕ್ಕಳು ನೀವು ಹಸಿಮ ಇಟ್ಕೊಂಡು ಯಾಕೆ ಹೊರಗೆ ಬಂದ್ರಿ? ನೀವು ಇಂಥ ರಾಕ್ಷಸಿ ಕಣ್ಣು ನಿಮ್ಮ ಮ್ಯಾಲೆ ಬೀಳಬಾರ್ದು. ಏನಾರ ಆಗಕ್ಕಿನ್ನ ಮುಂಚೆಕ ಹೋರಿ ಒಳಗೆ ಹೋಗಿ ಮೊದ್ಲು ನಿಮ್ಮ ಚಿಕ್ಕಮ್ಮನ ಹತ್ರ ನೆದ್ರು ತಗ್ಸ್ಕೋರಿ. ಹೋರಿ ಒಳಗೋರಿ ಮೊದ್ಲು ಇಬ್ರು. ನಡಿಯಮ್ಮ, ಕರ್ಕೊಂಡು ಹೋಗಮ್ಮ ನೀನು. ಗೌರಿ ಹೋಗ್ಜಾನು. ಅವ್ರಿಗೂ ಮಕ್ಕಳು ಮರಿ ಅಂತಕ್ಕವಲ್ಲ, ನಾನೇನು ಅನುಭವಿಸಿ ನೋಡು, ಅದೆಲ್ಲ ನಿನ್ನ ಮಕ್ಕಳಿಗೆ ಇಟ್ಟಿರಲಿ. ಅವ್ರ ಮಕ್ಕಳಿಗೆ ಇಟ್ಟಿರ್ತೈತಿ ನೋಡುವಂತೆ ಅಂತ. ನೀನು ಇವತ್ತು ಮದುವೆಗ್ಯಾರವ್ರು, ಅವ್ರಿಗೆ ನೀ ಯಾವುದೇ ಕಾರಣಕ್ಕೂ ಶಾಪ ಹಾಕಂಗಿಲ್ಲ. ನಿನಗೀಗೇನು ರೊಕ್ಕ ಆಗೋದಿಲ್ಲ, ನಿನ್ನ ಮಕ್ಕಕ್ಕೆ ತಂದು ಬಗಿತೀನಿ. ತೊಗೊಂಡೋಗಿ ನಿನ್ನ ತಮ್ಮನಾದ್ರೂ ಬಿಡಿಸ್ಕೊಂಬ, ಯಾರನ್ನಾದ್ರೂ ಬಿಡಿಸ್ಕೊಂಬ. ಅಪ್ಪ ನಿಂತ್ಕೊಳ್ರಿ. ನೀವೇನು ರೊಕ್ಕ ಕೊಡೋ ಅವಶ್ಯಕತೆ ಇಲ್ರಪ್ಪ. ನೀವ್ಯಾಕಪ್ಪ ಹೆಂಗಸಿಗೆ ರೊಕ್ಕ ಕೊಡ್ತೀರಿ ನೀವು? ಅವರು ನಿಮ್ಮನ್ನ ಸಾಯೋಡೋ ಪ್ರಯತ್ನ ಮಾಡಿದ್ದು. ಕಾಳಿ ಮಾವ, ಕಾಳಿ ನಿಮ್ಮನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದು. ನೀ ನೋಡಕ್ ಹೋಗಿದ್ ನೋಡು, ನನ್ನ ತಮ್ಮ ನಿಮ್ಮ ಅಪ್ಪನ ಸಾಯ್ಸಕ್ ಹೋಗಿದ್ದು ನೀ ನೋಡಕ್ ಹೋಗಿದ್ದೆ ನೋಡ. ಮದುವೆ ಆಗಿದೆ, ನನ್ನ ಕೈಲೇ ಸುಮ್ಮನೆ ಅನ್ಯಾಯವಾಗಿ ಸಾಪಿಸ್ಕೋಬೇಡ. ಸುಮ್ಮನೆ ಹೋಗಿ ಕುತ್ಕೋ. ನಾನೇನ್ರ ಮತ್ತೆ ನೊಂದ್ಕೊಂಡು ಶಾಪ ಹಾಕಿದೆ ಅಂದ್ರೆ ಮತ್ತೆ ನೀನು ಉದ್ದಾನ ಆಗದ ನೋಡು. ಉದ್ದಾರನ ಆಗದಲ್ಲ ನೀನು. ನೀ ಯಾಕಪ್ಪ ಹೊರಗೆ ಬಂದಿ? ಅವ್ರಿಬ್ಬರನ್ನು ಕಳ್ಸೀನಿ. ನಿನ್ನ ಹೆಂಡತಿನ ಜಾನನ್ನ ನೀ ಬಂದೇನಿ ಈಗ. ಅಪ್ಪ, ನಾನು ಅದ ಅಂದೆಕಿಗೆ ನಾನು ಹೋಗ್ತೀನಿ ಅಂತಂದು ಆಕಿ ಬೇಡ ನೀವು ಮಲಗ್ರಿ ನಾನು ಹೋಗ್ತೀನಿ ಅಂತ ಬಂದ್ಲು.
ನೀವು ಯಾವುದೇ ಕಾರಣಕ್ಕೂ ರೊಕ್ಕ ಕೊಡೋ ಅವಶ್ಯಕತೆ ಇಲ್ಲಪ್ಪ. ಅವನಿಗೆ ಕಾಳಿಗೆ ಏನು ಶಿಕ್ಷೆ ಆಗಬೇಕು ಅದು ಆಗ್ಲೇಬೇಕು ಅಷ್ಟ. ನೀವಂತೂ ಯಾವುದೇ ಕಾರಣಕ್ಕೂ 1 ರೂಪಾಯಿನೂ ಈ ಹೆಂಗಸಿಗೆ ಕೊಡಂಗಿಲ್ಲ. ನಾನು ನಿಮ್ಮಪ್ಪನ ಹೇಳ್ತಿದ್ದೀನಿ, ಇನ್ನ ನಿಮ್ಮಪ್ಪಗೆ ಡೈವರ್ಸ್ ಕೊಟ್ಟಿಲ್ಲ. ನನಗೂ ಅಧಿಕಾರ ಐತಿ ಈ ಮನ್ಯಾಗ. ನನಗೆ ರೊಕ್ಕ ಬೇಕು ಅಷ್ಟ. ನಾ ರೊಕ್ಕ ಕೊಡೋವರೆಗೂ ಇಲ್ಲಿಂದ 1 ಇಂಚು ಕಡ್ಲದಿಲ್ಲ. ದೊಡ್ಡ ಹೀರೋಯಿಸಮ್ ತೋರ್ಸಕ್ ಬರಬೇಡ ನೀನು ವಿನಯ. ನೀ ಎಷ್ಟ ಬಾಯಿ ಬಡ್ಕೊಂಡು ನೀ ಎಷ್ಟ ಗಂಟ್ಲು ಹರ್ಕೊಂಡ್ರು ನಮ್ಮಪ್ಪ ನೀನು 1 ರೂಪಾಯಿ ಕೊಡೋಕ್ಕೂ ನಾ ಬಿಡೋದಿಲ್ಲ. ಅದು ಏನಾಗುತ್ತೆ ಆಗೋಗ್ಲಿ. ನೀನು ಒಳ್ಳೆ ಉದ್ದೇಶಕ್ಕೆ ತಗೊಂಡು ಈಗ ನಿನಗಂದೆಲ್ಲ ನೀನು ಬೇರೆ ಹೊಲ್ದಾಗ ಹೋಗಿ ಕೆಲಸ ಮಾಡ್ತೀನಿ ಅಂತಂದು ಅದು ಕೆಲಸ ಮಾಡ್ಲಾರ್ದು ಇರಕ್ ಬೇಕಾದ್ರೆ ನಾನು ನಿನಗೆ ರೊಕ್ಕ ಕೊಡ್ತೀನಿ. ಅದನ್ನ ತಗೊಂಡು ನೀನು ಎಲ್ಲರ ಹೋಗಿ ಸೆಟ್ಲ್ ಆಗು. ನೀನು ನಿನ್ನ ಜೀವನ ನೀನು ನೋಡ್ಕೋ. ಅದು ಬಿಟ್ಟು ಆ ಹಾವಿಗೆ ಮತ್ತೆ ಹಾಲು ಹೆರಿತೀನಿ ಅಂದ್ರ ನಾವೇನು ಮಾಡೋಕ್ಕಾಗಲ್ಲ. ನಿನಗ ಈಗ್ಲೂ ತಮ್ಮ ತಂದಿ ತಾಯಿನ ಕುರುಡು ನಿನ್ನ ತಲೆಯಾಗ ಐತಲ್ಲ, ಅದನ್ನ ಆ ಪರ್ದೆ ತೆಗಿಯೋದನ್ನ ಹಾಕೊಂಡಿಯಲ್ಲ, ಅದನ್ನ ಪರ್ದಾನ ದೊಡ್ಡದೊಂದು ಒಳ್ಳೆವ ನನ್ನ ತಮ್ಮ ಅನ್ನೋದು ಅದನ್ನ ತೆಗೆದು ಹಾಕು. ಅವಾಗ ನಿನಗ ಗೊತ್ತಾಗತ್ತ. ನನಗೆ ಗೊತ್ತೈತಿ ನನ್ನ ತಮ್ಮ ಏನನ್ನೋದು. ನಿಂದೆಷ್ಟೈತೆ ಅಷ್ಟು ನೋಡ್ಕೊ. ನೀನು ರೊಕ್ಕ ಕೊಡಬೇಡ ಅನ್ನಕ್ಕೆ ನಿನಗೆ ಏನು ಅಧಿಕಾರನೂ ಇಲ್ಲ. ನೀನು ನಿಮ್ಮ ಅಪ್ಪನ ಮಗ ಅಷ್ಟ. ನನಗೆ ನೀನೇನು ಸಂಬಂಧ ಇಲ್ಲ. ಅಪ್ಪ ಬರ್ರಿ, ಆ ಹೆಂಗಸಿಗೆ 1 ರೂಪಾಯಿ ಕೊಡೋ ಅವಶ್ಯಕತೆನೂ ಇಲ್ಲ. ಆ ಹೆಂಗಸ ಹತ್ರ ಮಾತಾಡೋದು ಟೈಮ್ ವೇಸ್ಟು. ಬರ್ರಿ. ಹಂಗಲ್ಲ ವಿನಯ್, ಅದು ಕೊಟ್ಬಿಡ್ತೇನೆ ಬಿಡು. ಅಪ್ಪ ನಾ ಹೇಳಿದ್ನಲ್ಲ, ಆ ಹೆಂಗಸಿ ಜೀವನ ಮಾಡಕ್ಕೆ ಜೀವನಾಂಶ ಕೇಳಿದಿದ್ರ ನಾನು ಕೊಡ್ತಿದ್ದೆ ಅಪ್ಪ. ಅವಳು ಕೇಳ್ತಾ ಇರೋದು ಆಕಿ ತಮ್ಮನ್ನ ಬಿಡಿಸ್ಕೊಂಡು ಬರಕ. ಅವ ದೊಡ್ಡ ವಿಷಘಾತಕ ಹಾವದು. ಆ ಹಾವನ್ನ ವಾಪಸ್ ಮತ್ತೆ ಹೊರಗೆ ಬಿಟ್ಟು ನಾವು ನಮ್ಮ ಜೀವನ ನಿನ್ನ ಜೀವನ ನಾನು ರಿಸ್ಕ್ ಒಳಗೆ ಹಾಕಕ್ಕೆ ತಯಾರಿಲ್ಲ ಅಪ್ಪ. ನನಗಂಕೂ ಸಾಧ್ಯ ಇಲ್ಲ. ಬರ್ರಿ ನೀವು ಒಳ ಬರ್ರಿಪ್ಪ. ನೀವು ಭೀಮಣ್ಣ ಅಪ್ಪರ್ ಕರ್ಕೊಂಡು ಒಳಗೆ ನಡಿ. ಅದು ಹಂಗಲ್ಲ ವಿನಯ, ಕೊಟ್ಬಿಡೋಣ ಬಿಡು, ಹೋಗ್ಲಿ ಹಾಳಾಗಿ. ಅಪ್ಪ ನೀವೇನ್ರ ರೊಕ್ಕ ಕೊಟ್ರ ನನ್ನ ಮೇಲೆ ಆಣೆ ಐತ್ ನೋಡ್ರಿ. ಏ ಕತ್ತಿ ಅಂತವನ ಹೊಳತನ್ನ ಏನ್ ಮಾತಾಡ್ತಿದ್ದದ? ಅವೆಲ್ಲ ಇದಕ್ಕೆ ಆಣಿ ಪಾಣಿ. ನಡಿ, ಇವತ್ತರ ಮದುವೆ ಆಗಿದಿ, ಅವೆಲ್ಲ ತಲೆ ಕಿಸ್ಕೊಬೇಡ. ನಡಿ ಮೊದ್ಲು ನಡಿ, ಕೊಡುದು ನಡಿ, ಒಳ ನಡಿ. ನೀವು ಮೊದ್ಲು ಒಳಗೆ ನೀವು ಹೋಗ್ರಪ್ಪ. ನೀವು ಮೊದ್ಲು ಒಳಗೆ ಹೋಗ್ರಿ. ಬಾಗ್ಲ ಎಲ್ಲೈತಂತ ಹೇಳಿ ಭೀಮಣ್ಣಗೆ ತೋರ್ಸಕ್ ಹೇಳ, ನೀವ ಹೋಗ್ತೀರ? ನಿನಗೈತಿ ನಿನಗೆ. ಇಲ್ಲಡ ನೀನು ನಾಳೆ ಮಕ್ಕಳು ಮರಿ ಅಂತ ನಿನಗೆ ಅಕ್ಕವಲ್ಲ. ನೀ ಅನುಭವಿಸ್ತಿಲ್ಲ. ನೀ ಅನುಭವಿಸ್ತಿದಿ. ನಾನು ನಿನ್ನೆ ಮಾತ್ರ ಸುಮ್ಮನೆ ಬಿಡೋದಲ್ಲ. ನನ್ನ ತಮ್ಮನ ಹೆಂಗಾರ ಮಾಡಿ ಬಿಡಿಸ್ಕೊಂಡು ಬರ್ತೀನಿ. ನಾನು ಏನಂತ ತೋರಿಸ್ತೀನಿ ನಿನಗ. ನೀನು ಅನುಭವಿಸಂಗ್ ಮಾಡ್ಲಿಲ್ಲ, ನನ್ನ ಹೆಸರು ಪಾರ್ವತಿನ ಅಲ್ಲ, ನೋಡ್ತೀರಿ ನೀನು. ಭೀಮಣ್ಣ ಗೇಟ್ ಗೊತ್ತಿಲ್ಲ ಅಂತ ಗೇಟ್ ದಾರಿ ತೋರ್ಸಪ್ಪಾಕಿಗೆ. ಇರ್ಲಿ, ಉರಿರಿ. ತಂದಿ ಮಕ್ಕಳು ಎಷ್ಟು ಉರಿತೀರ ಉರಿರಿ. ನನ್ನ ಶಾಪ ನಿಮ್ಮ ಮನೆಗೆ ಇಟ್ಟಿರ್ತೈತಿ. ನಿಮ್ಮ ಮನೆ ಮುಂದೆ ಇಷ್ಟು ಮುಳ್ಳು ಹಚ್ಚಿ ನೀವು ಅಷ್ಟು ನಿಮ್ಮ ವಂಶ ಸರ್ವನಾಶ ಆಗಿ, ನಿಮ್ಮ ಅಷ್ಟು ವಂಶ ನಿರ್ವಂಶ ಆಗಿ ನಿಮ್ದು. ನಿನ್ನಂತ ನೀತಿಗೆಟ್ಟರು, ನಿನ್ನಂತ ನಾಚಿಗೇಡಿಗಳು ಶಾಪ ಹಾಕಿದ್ರೆ ತಟ್ಟದಿಲ್ಲ ಮಗ. ನಾವು ನ್ಯಾಯ ನೀತಿ ಧರ್ಮ ಅಂತ ಬದುಕಿರೋರು. ನಿನ್ ಶಾಪ ನಮ್ ಕೂದಲಕ್ಕೂ ತಟ್ಟದಲ್ಲ. ಹೋಗ್ತಿರು. ಒಂದ್ ಹೆಣ್ಣೆ ಹೊಟ್ಟೆ ಉರಿಸಿ ಯಾರು ಉದ್ಧಾರ ಆಗಿಲ್ಲ. ನೀನು ಉದ್ಧಾರ ಆಗಲ್ಲ. ನೀನು ಸಮಾಧಾನ ಮಾಡ್ಕೊಲಿ ದೋಸ್ತ. ನೀ ಯಾಕೆ ಸಿಟ್ಟು ಮಾಡ್ಕೊಂಡಿ? ಹೋಲ್ ಬಿಡು, ಸಮಾಧಾನ ಮಾಡ್ಕೊ. ಈಗ ಮತ್ತು ಯಾವತ್ತು ಹೊಂಟಾರ ಇವರು? ನಮ್ಮನ್ನು ಇಲ್ಲೇ ಇರಿಸ್ಕೊಂಡಿ. ಈಗ ನಾನು ನನ್ನ ದೊಡ್ಡ ಮಗ್ಗ ಒಂದು ಹೆಣ್ಣು ನೋಡಿ ಬಂದೀನಿ. ಭಾಳ ಅಂದ್ರೆ ಭಾಳ ಚಂದ ಐತಿ ಹುಡುಗಿ. ಅಲ್ಲೇ ಇದ್ರ ಹತ್ತಲ್ದು ನಮ್ಮ ಊರ ಹತ್ತಕನ ಒಂದು ಇನ್ನೊಂದು ಊರು ಐತಿ ಹಂಚನಾಳ ಅಂತಂದು. ಹಂಚನಾಳ ಅಂತ ಕದಲ್ದದು ಭಾಳ ಚಂದ ಐತಿ ಹುಡುಗಿ. ಅದಕ್ಕೆ ಇಲ್ಲಿ ಬಿಳ್ಳೆ ದೋಸ್ತ, ಒಟ್ಟ ನಾನು ಮದುವೆದಾಗಿಂದನೇ ನೋಡ್ತೀನಲ್ಲ, ನನ್ನ ಮಕ್ಕಳು ಅಷ್ಟು ಸಣ್ಣವಿದ್ದು ಆ ಸಣ್ಣ ಮಕ್ಕಳ ಮ್ಯಾಗೂ ಆಕಿಗೆ ಕರುಣೆ ಅನ್ನೋದೇ ಇರಲಿಲ್ಲ. ನಾನು ಯಾಕರ ಮದುವೆ ಆದ್ನೇನೋ ಇನ್ನೊಂದು ಅನ್ನಂಗಾಗಿತ್ತು ನನಗೆ. ಏನು ಮಾಡ್ತಿ, ಆ ವಯಸ್ಸು ನನಗೂ ಅವಾಗ ಹೆಂಡ್ತಿ ಬೇಕನ್ನಿಸ್ತು. ಈಕಿ ಚಂದ ಕಂಡ್ಲು. ನಾನು ಏನೂ ನೋಡಲಿಲ್ಲ, ಬಡ್ರ ಮನೆ ಅದು ಅನ್ನೋದು ನೋಡಲಿಲ್ಲ, ರೊಕ್ಕ ಪಕ್ಕ ಏನೂ ನೋಡಲಿಲ್ಲ. ಚಂದ ಕಂಡ್ಲು, ನನ್ನ ಮಕ್ಳಿಗೂ ತಾಯಿಯಾಗಿರ್ತಾಳಲ್ಲ ಅಂತ ಮದುವೆ ಆದ್ನಪ್ಪ. ಇದು ರಾಕ್ಷಸಿ ಒಳಗೆ ಹಿಂಗೆ ಬೆನ್ನು ಹತ್ತಿ ನಮ್ಮ ಜೀವ ತಿನ್ನಕ್ಕೆ ಹತ್ಬಿಟ್ಟೈತಿ. ಏನು ಮಾಡ್ಬೇಕು? ಯಾರ ಮಗಳು ಹೇಳು ಹಂಚನಾಳಾಗ? ಅವ ರುದ್ರಗೌಡ ಇದ್ನಲ್ಲ, ರುದ್ರಂಗೌಡನ ಮಗಳ ಹುಡುಗಿ ಹೆಸರು ಭವ್ಯ ಅಂತಂದು. ಏನೋ ಓದೈತೆ ಅಂತಂದ್ರಪ್ಪ. ಅದಕ್ಕೆ ಡಿಗ್ರಿನ ಓದೈತೆ ಅದು ಹುಡುಗಿ. BBM ಓದೈತೆ ನೋಡೋದು. ಈಗ ಮನ್ಯಾಗ ಅದಾಳ ಸದ್ಯಕ್ಕೆ. ಮತ್ತು ಶನಿವಾರ ಅಮಾಸೆ ಐತಿ. ಒಂದು ಕೆಲಸ ಮಾಡಪ್ಪ, ಈಗ ನೀನು ಹೆಂಗೂ ನಮ್ಮನ್ನ ಬಿಡುವಲ್ಲಿ ನಮ್ಮೂರಿಗೆ. ಇವ್ರು ಹನಿಮೂನಿಗೆ ಹೋಗಾರ, ನೀವು ಬೇಕಾರೆ ಅವಾಗ ಹೋಗಂತ್ರಿ ಅಂತ ಇಬ್ಬರು ಗಂಡ ಇಂತಿ ಅಂತಂದಿಯಾ? ಆತು, ನಾಳೆ ನೀನು ಬಂದ್ಬಿಡು. ನೀನು ಗಂಗಾವಕ್ಕರು ಮತ್ತು ನನ್ನ ಹೆಂಡತಿ ಇವ ಹೋಗಿ ನೋಡ್ಕೊಂಬಂದ್ಬಿಡಮ್ರಿ ಕನ್ಯಾ. ಆಮೇಲೆ ಬೇಕಾದ್ರೆ ಮುಂದೆ ಏನು ಮಾಡೋದಂತ ನೋಡೋಣಂತ. ಹೌದಿಲ್ಲ? ಏ ದೋಸ್ತ, ಮತ್ತು ನಾವ್ಯಾಕಪ್ಪ, ನೀನು ಅತಿಯಮ್ಮರು ಹೋಗಿ ನೋಡ್ಕೊಂಬರ್ರಿ. ಇರ್ಲಿ ದೋಸ್ತ, ಏನಾಗುತ್ತ? ನಂಗೆ ಅದೆಲ್ಲ 108 ಹೇಳ್ಬಿಡಪ್ಪ. ಈಗ ನೀ ಇರ್ಸ್ಕೊಂಡಿಯಾ ನನ್ನ? ನಾ ಅದಿನ್ಯಾ ನಿನ್ನ ಮನ್ಯಾಗ. ಈಗ ನೀನು ನನ್ನ ಕೆಲ್ಸಕ್ಕೆ ಬರ್ಬೇಕು. ನಾಳೆ ನಾವು ನಮ್ಮ ಪವನಾಗ ಹೆಣ್ಣು ನೋಡಕ್ ಹೊಂಟಿವಿ. ನಾನು ಈಗ ಫೋನ್ ಮಾಡಿ ಹೇಳ್ತೀನಿ ರುದ್ರಗೌಡಗೆ, ನಾಳೆ ಬರ್ತೀವಪ್ಪ ನಿನ್ನ ಮಗಳು ನೋಡಕ್ ಅಂತಂದು. ಮುಗೀತು ಮಾತು. ಮತ್ತೆ ಏನು ಮಾತಾಡಂಗಿಲ್ಲ. ಇನ್ನು ನಾನು ಏನು ಹೇಳಿದ್ರೆ ನೀ ಎಲ್ಲಿ ಕೇಳ್ತಿದ್ದಿ?
ಏನು ಕೇಳೋದಿಲ್ಲ ಆತು ಹೋಯ್ ಬರೋಣಂತ. ಬರ್ರಿ ಅಳಿದೇವ್ರು ಬರ್ರಿ. ಹನಿಮೂನಿಗೆ ಟಿಕೆಟ್ ಯಾವಾಗ ಬುಕ್ ಮಾಡ್ಸನಪ್ಪ ನಿಮ್ಮಪ್ಪ? ನಮ್ಮನ್ನು ಬಿಡುವ ನೋಡಿ ಇಲ್ಲಿ ಜೀವ ತಿಂತಾನ. ಮಾವರ ಶನಿವಾರ ಅಮಾಸೆ ಐತಂತ್ರಿ, ಅದಕ್ಕೆ ಐತಾರ ಹೋಗಂತ ಹೇಳ್ಯಾರಿ, ಐತಾರಕ್ಕೆ ಬುಕ್ ಮಾಡ್ಸ್ಯಾರ ನೋಡ್ರಿ. ಆಗ್ಲಪ್ಪ ನೀವು ಲಘು ಬರ್ರಪ್ಪ. ನಾವು ನಮ್ಮ ಊರಿಗೆ ಹೋಗ್ತೀವಿ. ಆಗ್ಲೇ ಎಷ್ಟಾಕೊಂದು ತಿಂಗಳಾಗೈತಿ ನಮ್ಮ ಊರ್ ಮೆಟ್ಟ ಹತ್ತಿಲ್ಲ ನಾವು. ಆತ್ರಿ ಮಾವರ. ಅಲ್ಲಪ್ಪ ನೀನು ಯಾಕಪ್ಪ ಹಿಂಗೆ ರೊಕ್ಕ ಕೊಡಕ್ಕೆ ಹೋಗಿದ್ದಿ? ನಿನಗೆ ಹೇಳೈತಲ್ಲ ನೋಡು, ಆಕಿ ರೊಕ್ಕದ ಸಂಬಂಧ ನಮ್ಮ ಮನೆಗೆ ಬರ್ತಾಳೆ, ರೊಕ್ಕ ಕೊಡ್ತಾರನ್ನೋ ಸಂಬಂಧ ಬರ್ತಾಳೆ ಅಂದಾಗ ನಮ್ಮ ಮತ್ತೆ ರೊಕ್ಕ ಕೊಟ್ಟು ಕಳಿಸಿದ್ರೆ ಆಕಿ ಒಂದು ಸ್ವಲ್ಪ ಅಟ್ಲೀಸ್ಟ್ ಒಂದು 15-20 ದಿನ ನಮ್ಮ ಮನೆ ಕಡೆ ಬರೋ ಥರ ಬಿಡ್ತಾಳೆ. ಹೆಂಗಸು ಇಲ್ಲ ಅಂದ್ರೆ ದಿನ ಬಂದು ನಿಂದ್ರದಕ್ಕೆ ನಮ್ಮ ನೆಮ್ಮದಿನೂ ಹಾಳಿಲ್ಲಿ, ಅದು ಕೊಡಕ್ಕೆ ಹೋದ್ ನಾನು.